ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಾಲೋಚನಂ ಮಾರುತಂ ನಮತ ರಾಕ್ಷಸಾಂತಕಂ. ಶ್ರೋತೃವೃಂದದವರಿಗೆಲ್ಲ ನಮಸ್ಕಾರ. ಆಂಜನೇಯ ಎಡಗಾಲಿಟ್ಟು ಲಂಕಾ ಪ್ರವೇಶ ಮಾಡ್ತಾನೆ. ಅಲ್ಲಿ ಅನೇಕ ವೈಭವಗಳನ್ನೆಲ್ಲ ಅವನು ಗಮನಿಸ್ತಾನೆ. ಈ ವೈಭವಗಳ ಒಂದು ವಿವರಣೆ ಏನಿದೆ, ಇದನ್ನ ನಾವು ಒಂದು ಕಾವ್ಯದ ದೃಷ್ಟಿಯಿಂದ ಗಮನಿಸೋದಾದ್ರೆ ವಾಲ್ಮೀಕಿಗಳ ಒಂದು ಚತುರತೆಯನ್ನ ಇಲ್ಲಿ ಎತ್ತಿ ಹೇಳಬೇಕಾಗತ್ತೆ. ಈ ಕಾವ್ಯಗಳಲ್ಲಿ ಅಥವಾ ಯಾವುದೇ ಒಂದು ಸಾಹಿತ್ಯದಲ್ಲಿ ನಾಯಕನ ಹಿರಿಮೆಯನ್ನ ಹೇಳಬೇಕಾದ್ರೆ ಖಳನಾಯಕನ ಹಿರಿಮೆಯನ್ನ ಹೇಳಿ ಅಂತಹವನನ್ನ ಮೆಟ್ಟಿದನೆ ನಾಯಕ ಅನ್ನೋ ನೇರದಲ್ಲಿ ನಾಯಕನ ಹಿರಿಮೆ ಹೆಚ್ಚೋ ರೀತಿ ಮಾಡೋದು ಒಂದು ಸಾಹಿತಿಗಳ ಕವಿಗಳ ಚಾತುರ್ಯ. ನಾವು ಪ್ರಾರಂಭಿಕವಾದ ಕೆಲವು ಸಂಚಿಕೆಗಳಲ್ಲಿ ಕೆಲವು ಪಾಶ್ಚಿಮಾತ್ಯ ಕವಿಗಳು ಈ ನೇರದಲ್ಲಿ ವಿಫಲರಾಗಿ ಅವರು ಸಟಾನ್ ಅಂದ್ರೆ ಸೈತಾನನ ಗುಣವರ್ಣನೆ ಮಾಡಿ ಅಂತಹವನನ್ನ ದಮನ ಮಾಡ್ತಾನೆ ದೇವರು ಅನ್ನೋ ನೇರದಲ್ಲಿ ದೇವರ ಮಹಿಮೆನ ಹೇಳಬೇಕು ಅಂತ ಹೊರಟು ಕೊನೆಯಲ್ಲಿ ಸೈತಾನನ ಮಹಿಮೆನೇ ಜಾಸ್ತಿ ಹೇಳುವಂತೆ ಆಗಿರೋ ಒಂದು ಭಾಗವನ್ನ ನಾವು ಗಮನಿಸಿದ್ವಿ, ಅಂತಹ ಉದಾಹರಣೆಗಳನ್ನೆಲ್ಲ. ಆದ್ರೆ ಇಲ್ಲಿ ಹಾಗಾಗಿಲ್ಲ. ಇಲ್ಲಿ ಮುಂದೆ ರಾವಣನ ವೈಭವದ ವಿವರಣೆ ಬರುತ್ತೆ, ಅದರಲ್ಲಿ ಅದನ್ನ ನಾವು ಗಮನಿಸಬೇಕಾಗತ್ತೆ. ಆದರೆ ಅದರಿಂದಾಗಿ ಮುಂದೆ ರಾಮನ ವೈಭವವೇ ಹೆಚ್ಚಾಗಿ ತೋರುವಂತೆ ಮುಂದೆ ಕವಿಗಳು ಮಾಡಿದ್ದಾರೆ ಅಲ್ಲಿ. ಆದ್ರಿಂದ ಈ ಆಂಜನೇಯ ಒಂದು ಚಕಿತನಾಗಿ ಅಲ್ಲಿ ಲಂಕೆಯನ್ನ ಹೇಗೆ ಗಮನಿಸ್ತಾನೆ ಅವನು ಅನ್ನೋದನ್ನ ಸ್ವಲ್ಪ ನಾವು ಗಮನಿಸ್ಬೇಕಾಗತ್ತೆ. ಆಂಜನೇಯ ಒಂದೊಂದಾಗಿ ಅಲ್ಲಿ ನೋಡ್ತಾ ಹೋಗ್ತಾನೆ. ಅಲ್ಲಿ ಪದ್ಮ ಸ್ವಸ್ತಿಕಗಳೇ ಮೊದಲಾದ ಆಕಾರಗಳಿಂದನೂ ಮತ್ತೆ ವರ್ಣಗಳಿಂದನೂ ಕೂಡಿರೋ ಭವನಗಳನ್ನು ನೋಡ್ತಾನೆ ಅನ್ನೋ ವಿವರಣೆ ಬರುತ್ತೆ. ಇಲ್ಲಿ ಪದ್ಮ ಸ್ವಸ್ತಿಕ ಅಂದ್ರೆ ಅದು ಅದೆಲ್ಲ ಬೇರೆ ಬೇರೆ ಮಾಡೆಲ್ಗಳು. ಅಂದ್ರೆ ಗೃಹ ವಾಸ್ತುವಿನಲ್ಲಿ ಮನೆಗಳಿಗೆ ಅವರು ಏನೇ ಮಾದರಿಗಳನ್ನ ಕೊಟ್ಟಿದ್ದಾರೋ ಅದರಲ್ಲಿ ಬೇರೆ ಬೇರೆ ಮಾದರಿಗಳು, ಅದ್ರ ಅಂಶಗಳನ್ನ ಮುಂದೆ ಗಮನಿಸೋಣ. ಹಾಗೇನೆ ಆ ಮನೆಗಳಲ್ಲಿ ಮಂದ್ರ ಮಧ್ಯಮ ತಾರಸ್ಥಾಯಿಗಳಿಂದ ಕೂಡಿರುವ ಸುಮಧುರವಾದ ಗೀತೆಗಳನ್ನ ಕೇಳ್ತಾನೆ. ಅಂದ್ರೆ ಸಂಜೆ ಆಗಿರುತ್ತೆ, ಅಂದ್ರೆ ವೃತ್ತಿಪರವಾದ ಜೀವನದಿಂದ ಎಲ್ಲರೂ ಒಂದು ಗೃಹಸ್ಥ ಜೀವನದಲ್ಲಿ ಅವರು ತೊಡಗಿರ್ತಾರೆ. ಅವರು ಅವಾಗ ಅಲ್ಲೆಲ್ಲ ಏನೇನೆಲ್ಲ ನೋಡ್ತಾನೆ ಅವನು ಅನ್ನೋದು ಇಲ್ಲಿ ಕಂಡು ಬರುತ್ತೆ. ಯಾಕೆಂದ್ರೆ ಕತ್ಲೆ ಆಗೋಗಿರುತ್ತೆ ಆಗ ಅಂತ. ಹಾಗೇನೆ ಆ ಮನೆಗಳಲ್ಲಿ ಯಾವ್ಯಾವ ತರಹ ಶಬ್ದ ಕೇಳಿ ಬರುತ್ತೆ ಅಂತಂದ್ರೆ ಸ್ತ್ರೀಯರು ತೊಟ್ಟಿರುವಂತಹ ಉಡ್ಯಾಣ, ಕಾಲಂದಿಗೆ, ಇಳಿದು ಬರ್ತಾ ಇರ್ಬೇಕಾದ್ರೆ ಆ ಗೆಜ್ಜೆಯಿಂದ ಆಗೋ ಶಬ್ದ, ಈ ತರ ಶಬ್ದಗಳೆಲ್ಲ ಅವನ್ಗೆ ಕೇಳಿಸ್ತಾ ಇರುತ್ತೆ ಅಂತ. ಇಲ್ಲಿ ಹೀಗಾಗಿ ಅವರು ಯಾವ ರೀತಿ ಆಭರಣಗಳನ್ನ ಧರಿಸ್ತಾ ಇದ್ರು ಅನ್ನೋ ಒಂದು ಭಾಗ ಇಲ್ಲಿ ಕಂಡು ಬರುತ್ತೆ. ಮಹರ್ಷಿ ಸಂಸ್ಕೃತಿಯಲ್ಲಿ ಆಭರಣಗಳು ಸಹ ಒಂದು ವಿಶೇಷತೆನೆ, ಅದ್ರ ಬಗ್ಗೆನೂ ನಾವು ಮುಂದೆ ಗಮನಿಸೋಣ. ಮತ್ತೆ ಕೆಲವರು ರಾಕ್ಷಸರು ಒಂದು ದೀಕ್ಷಿತರಾಗಿರ್ತಾರೆ, ವ್ರತ ದೀಕ್ಷಿತರಾಗಿರ್ತಾರೆ. ಕೆಲವರು ಜಟಗಳನ್ನ ಧರಿಸಿರ್ತಾರೆ, ಕೆಲವರು ಸನ್ಯಾಸಿಗಳ ತರಹ ಇರ್ತಾರೆ. ಆದ್ರೆ ಅವ್ರು ಮಾಡೋ ಕೆಲಸ ಏನು ಅಂತಂದ್ರೆ ಈ ಮದ್ದು ಮಾಟ ಮಾಡಿ ಆ ಮದ್ದು ಮಾಟಗಳ ದೇವತೆಗಳನ್ನ ಆಯುಧವನ್ನಾಗಿ ಅವರು ಸೃಷ್ಟಿಸಬಲ್ಲರು. ಅಂತಹ ಒಂದು ಅಗ್ನಿಕುಂಡದಲ್ಲಿ ಅವರು ಆರಾಧನೆ ಮಾಡ್ತಾ ಇರ್ತಾರೆ. ಕೆಲವರು ಹಾಗೇನೆ ಶೂಲಾಯುಧಗಳನ್ನ, ಮುದ್ಗರಗಳನ್ನ, ಹೀಗೆ ರಾಕ್ಷಸೋಚಿತವಾದ ಕೆಲವು ಆಯುಧಗಳನ್ನ ಧರಿಸಿ ಅವರು ಇರ್ತಾರೆ. ಹೀಗೆ ಕೆಲವು ದೃಶ್ಯಗಳು ಅವನಿಗೆ ಆಂಜನೇಯನಿಗೆ ಅಲ್ಲಿ ಗೋಚರವಾಗುತ್ತೆ. ಈ ನೇರದಲ್ಲಿ ಅವನು ಮುಂದುವರಿತಾನೆ. ಅಲ್ಲಿ ನೋಡ್ತಾನೆ ಅನೇಕ ವಿಕೃತ ವ್ಯಕ್ತಿಗಳನ್ನು ಸಹ ಅಲ್ಲಿ ಗಮನಿಸ್ತಾನೆ. ತುಂಬಾ ಕುಳ್ಳಕ್ಕಿರ್ತಾರೆ, ಕೆಲವರಿಗೆ ಒಂದೇ ಕಣ್ಣಿರುತ್ತೆ, ಕೆಲವರಿಗೆ ಒಂದೇ ಕಿವಿ ಇರುತ್ತೆ. ಹೀಗೆ ವಕ್ರವಾಗಿರ್ತಾರೆ, ವಕ್ರಮುಖವಾಗಿರ್ತಾರೆ, ಕುಟಿಲು ಮುಖವಾಗಿರ್ತಾರೆ. ಇಂತಹವರೆಲ್ಲ ಅಲ್ಲಿ ಇರ್ತಾರೆ, ಅಂತಹವ್ರನ್ನ ಗಮನಿಸ್ತಾನೆ.
ಹಾಗೇನೆ ಇನ್ನು ಮುಂದೆ ಹೋಗ್ತಾನೆ, ಅಲ್ಲಿ ಕೆಲವು ಸ್ವರೂಪಿಗಳು ಅತಿ ಕುಳ್ಳರು ಅಲ್ಲ, ಅತಿ ಎತ್ತರನೂ ಇಲ್ಲ, ಅತಿ ದಪ್ಪನೂ ಇಲ್ಲ, ಅತಿ ಸಣ್ಣನೂ ಇಲ್ಲ, ಹೀಗೆ ಒಂದು ಸ್ವರೂಪದಿಂದ ಕೂಡಿ ಒಳ್ಳೆ ತೇಜಸ್ವಿಗಳಾಗಿರೋರನ್ನು ಸಹ ಅಲ್ಲಿ ಆಂಜನೇಯ ಗಮನಿಸ್ತಾನೆ. ಹಾಗೇನೆ ಅಲ್ಲಿ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಅನೇಕ ರಾಕ್ಷಸ ಪ್ರಮುಖರ ಮನೆಗಳನ್ನ ಮತ್ತೆ ಅವರ ಅರಮನೆಗಳನ್ನ ಎಲ್ಲಾನು ಗಮನಿಸಿ ಅಲ್ಲೂ ಇದೇ ರೀತಿ ವೈಭವಗಳಿಗೆ ಕಂಡು ಬರುತ್ತೆ. ಆಮೇಲೆ ನೇರವಾಗಿ ರಾವಣನ ಅರಮನೆಗೆ ಹೋಗ್ತಾನೆ. ಅಲ್ಲಿ ರಾವಣನ ಅರಮನೆಯಲ್ಲಿ ಅನೇಕ ಸಂತೋಷಭರಿತವಾದ ಸ್ತ್ರೀಯರಿಂದ ಅದು ಸಂಪನ್ನವಾಗಿರುತ್ತೆ. ಅಲ್ಲಿ ಆ ಸ್ತ್ರೀಯರು ತೊಟ್ಟಿರುವಂತಹ ಆಭರಣಗಳು ಮತ್ತೆ ಅಲ್ಲಿರುವಂತಹ ರತ್ನಪ್ರಾಯವಾಗಿರುವಂತಹ ಸ್ತ್ರೀಯರು ತೊಟ್ಟಿರುವಂತಹ ಒಂದು ಆಭರಣಗಳ ಧ್ವನಿ ಒಂದು ಸಮುದ್ರದ ಭೋರ್ಗರೆಯುವ ಶಬ್ದವನ್ನೇ ಅನುಕರಿಸ್ತಾ ಇತ್ತು ಅಂತ ಎಲ್ಲ ಹೇಳ್ತಾರೆ. ಇಲ್ಲೆಲ್ಲ ಬಹಳ ಯೋಗದ ಆಂತರಂಗಿಕವಾದ ಕೆಲವು ಮರ್ಮಗಳು ಇವೆ, ಅವನ್ನ ಮುಂದೆ ಗಮನಿಸೋಣ. ಹಾಗೇನೆ ಅರಮನೆ ಛತ್ರ ಚಾಮರಗಳ ಸಿಂಹಾಸನಾದಿಗಳಿಂದ ಯುಕ್ತವಾಗಿರುತ್ತೆ ಮತ್ತು ಶ್ರೇಷ್ಠವಾದ ಚಂದನಗಳಿಂದ ಸುವಾಸಿತವಾಗಿರುತ್ತೆ. ಅಲ್ಲೇನು ದುರ್ಗಂಧ ಇರುತ್ತೆ ಅಂತಲ್ಲ. ಹಾಗೇನೆ ಬೇರೆ ಮೃದಂಗಾದಿ ವಾದ್ಯಗಳಿಂದ ಶಂಖಧ್ವನಿಯಿಂದನೂ ನಿನಾದಿತವಾಗಿರುತ್ತೆ ಅನ್ನೋ ವಿವರಣೆ ಎಲ್ಲ ಅಲ್ಲಿ ಬರುತ್ತೆ. ಆಮೇಲೆ ಅಲ್ಲಿ ಆ ರಾಕ್ಷಸರು ಅರಮನೆಯನ್ನ ನಿತ್ಯವೂ ಪೂಜೆ ಮಾಡಿ ಸಿಂಗಾರ ಮಾಡ್ತಾ ಇರ್ತಾರಂತೆ. ಪರ್ವದಿನಗಳು ಅಂದ್ರೆ ಹಬ್ಬದ ದಿನಗಳಲ್ಲಿ ಹೋಮನೂ ಮಾಡ್ತಾ ಇರ್ತಾರಂತೆ. ಮತ್ತು ಅದು ರಾತ್ರಿ ಆಗಿರುತ್ತೆ. ಅಲ್ಲಿ ಆ ರಾಕ್ಷಸ ಸ್ತ್ರೀಯರ ಒಂದು ಶೃಂಗರಾದಿ ವರ್ಣನೆನೂ ಸಹ ಬಹಳ ವಿಸ್ತಾರವಾಗಿ ಬರುತ್ತೆ. ಅದನ್ನೆಲ್ಲ ಗಮನಿಸಿಯೂ ಆಂಜನೇಯ ಇಲ್ಲಿ ನಿರ್ವಿಕಾರವಾಗಿರ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಅಲ್ಲಿ ಆ ರಾವಣನ ಅರಮನೆಯಲ್ಲಿ ಆಂಜನೇಯ ಪುಷ್ಪಕ ವಿಮಾನವನ್ನು ಗಮನಿಸ್ತಾನೆ. ಆ ಪುಷ್ಪಕ ವಿಮಾನದ ವಿಸ್ತೀರ್ಣ, ಅದರ ಒಂದು ಕೆಪಾಸಿಟಿ, ಅದಕ್ಕಿರುವಂತಹ ಅಲಂಕಾರ, ಅಲ್ಲಿರುವಂತಹ ಕೆತ್ತನೆಗಳು, ಅದೆಲ್ಲವೊಂದು ವಿವರಣೆನೂ ಬರುತ್ತೆ. ಅದು ಹೇಗೆ ಅಂತಂದ್ರೆ ಆ ವಿಶ್ವಕರ್ಮ ಅದನ್ನ ನಿರ್ಮಿಸಿರ್ತಾನೆ, ದೇವಶಿಲ್ಪಿ ವಿಶ್ವಕರ್ಮ. ಆ ವಿಶ್ವಕರ್ಮನೇ ನಾನು ಇದನ್ನ ಅತಿ ಸುಂದರವಾಗಿ ನಿರ್ಮಿಸಿದ್ದೀನಿ ಅಂತ ಅನ್ಕೊಂಡಿರ್ತಾನಂತೆ. ಅಂತಹ ಒಂದು ರಚನೆ ಅದು ಆ ಪುಷ್ಪಕ ವಿಮಾನ. ಅದನ್ನು ಸಹ ಆಂಜನೇಯ ಗಮನಿಸ್ತಾನೆ. ಕೊನೆಗೆ ಇಲ್ಲೆಲ್ಲೂ ಸೀತೆ ಸಿಗೋದಿಲ್ಲ ಆಂಜನೇಯನಿಗೆ. ನಾನಾ ಕಡೆ ಹುಡುಕಿ 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 ಹತಾಶನಾಗಿ ಕೊನೆಗೆ ಇದೇನು ಇನ್ನೇನು ವಾಪಸ್ ಹೊಟ್ಟೋಗ್ಬಿಡ್ಬೇಕಾ ಅನ್ನೋ ಹಂತಕ್ಕೆ ಬಂದ್ಬಿಡ್ತಾನೆ. ಅಂತಂದ್ರೆ ಅಷ್ಟು ವಿಸ್ತಾರವಾಗಿರುತ್ತೆ ಲಂಕೆ, ಎಲ್ಲೂ ಸಿಗಲ್ಲ. ಕೊನೆಗೆ ಆಂಜನೇಯ ಹತಾಶನಾಗ್ತಾನೆ. ಹತಾಶನಾಗಿ ಕೊನೆಗೆ ಒಂದೇ ಒಂದು ಆಲೋಚನೆ ಅವನನ್ನ ಮತ್ತೆ ಕಾರ್ಯಪ್ರವೃತ್ತನನ್ನಾಗಿ ಮಾಡೋ ನೇರಕ್ಕೆ ಬರುತ್ತೆ. ಅದು ಏನು ಅಂತಂದ್ರೆ, ಇಲ್ಲೆಲ್ಲ ನಾನು ಹುಡುಕಿ ಸೀತೆ ಸಿಗ್ಲಿಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆನೂ ಹುಡುಕಾಯ್ತು, ಇನ್ನೇನು ವಾಪಸ್ ಹೋಗೋದು ಒಂದೇ ಬಾಕಿ. ಆದ್ರೆ ನಾನು ರಾಮನಿಗೆ ಹೋಗ್ಬಿಟ್ಟು ಲಂಕೆನೂ ಪ್ರವೇಶ ಮಾಡಿದೆ, ಲಂಕೆ ಎಲ್ಲ ಹುಡುಕ್ದೆ, ಆದ್ರೆ ಸೀತೆ ಸಿಗಲಿಲ್ಲ, ಸೀತೆನ್ ಕಾಣ್ಲಿಲ್ಲ ಅಂತ ಹೇಗೆ ಹೇಳೋದು ರಾಮಂಗೆ ಅನ್ನೋ ಒಂದೇ ಒಂದು ಯೋಚನೆಯಿಂದ ಅವನು ಮತ್ತೆ ಮೋಟಿವೇಶನ್ ತಂದ್ಕೊಂಡು ಮತ್ತೆ ಹುಡುಕಕ್ಕೆ ಶುರು ಮಾಡಿ ಅಶೋಕ ವನವನ್ನ ಪ್ರವೇಶ ಮಾಡ್ತಾನೆ. ಆ ಅಶೋಕ ವನದಲ್ಲಿ ಅವನಿಗೆ ಮುಂದೆ ಸೀತೆ ಸಿಗ್ತಾಳೆ. ಆ ಅಶೋಕವನದಲ್ಲಿ ಸೀತೆಯನ್ನ ಕಂಡಾಗ ಸೀತೆ ಯಾವ ರೀತಿನಲ್ಲಿರ್ತಾಳೆ, ಅವಳನ್ನ ಹೇಗೆ ಮಾತಾಡಿಸ್ಬೇಕು ಅನ್ನೋ ನೇರದಲ್ಲಿ ಆಂಜನೇಯ ಹೇಗೆ ಅತ್ಯಂತ ಯುಕ್ತವಾಗಿ ಆಲೋಚನೆ ಮಾಡ್ತಾನೆ, ಅವರ ಮಾತುಕತೆ ಹೇಗೆ ಮುಂದುವರಿಯುತ್ತೆ. ಆನಂತರ ಆಂಜನೇಯ ಲಂಕೆಯಲ್ಲಿ ಯಾವ ರೀತಿಯಾದ ಒಂದು ಪ್ರತಾಪವನ್ನ ಪ್ರದರ್ಶಿಸ್ತಾನೆ ಅನ್ನೋ ನೇರದಲ್ಲಿ ಸಾಕಷ್ಟು ವಿವರಣೆಗಳ ಬರುತ್ತೆ. ಆದ್ರಿಂದ ಕಥಾಭಾಗವನ್ನ ಈ ಸಂಚಿಕೆಯಲ್ಲಿ ಇಷ್ಟಕ್ಕೆ ಮಂಗಳ ಮಾಡಿಕೊಂಡು ಇಲ್ಲಿ ಬರುವಂತಹ ಹಲವು ತತ್ವಾರ್ಥಗಳನ್ನ ನಾವು ಗಮನಿಸಬಹುದು. ರಾವಣನ ಬಗ್ಗೆ ಹೇಳಬೇಕಾದ್ರೆ, ರಾವಣನಲ್ಲಿ ಧರ್ಮವೂ ಇತ್ತು, ಅಧರ್ಮವೂ ಇತ್ತು. ಆದ್ರೆ ಅಧರ್ಮ ಒಂದು ಗುಲಗಂಜಿ ತೂಕದಲ್ಲಿಷ್ಟು ಜಾಸ್ತಿ ಇದ್ದಿದ್ರಿಂದ ಅವನು ವಿನಾಶವನ್ನ ಹೊಂದದ ಅಂತ ಹೇಳ್ತಾರೆ. ಅಂದ್ರೆ ಆ 10 ತಲೆನಲ್ಲಿ
5 ತಲೆ, 4 ತಲೆ ಅವನಿಗೆ ಒಳ್ಳೇದನ್ನ ಮಾಡೋದಕ್ಕೆ ಹೇಳ್ತಾ ಇತ್ತಂತೆ. ಅಂದ್ರೆ ಆ ಮನಸ್ಸು ಅಷ್ಟು 10 ರೂಪವನ್ನ ತಾಳಿತ್ತು ಅಂತ. ಅದರಲ್ಲಿ 4 ತಲೆ ಅವನಿಗೆ ಧರ್ಮ ಮಾರ್ಗದಲ್ಲಿ ಅವನಿಗೆ ಪ್ರಚೋದನೆ ಮಾಡ್ತಾ ಇರುತ್ತಂತೆ. ಆದ್ರೆ ಇನ್ 5 ತಲೆ ಅಧರ್ಮ ಮಾರ್ಗವನ್ನ ಪ್ರಚೋದನೆ ಮಾಡ್ತಾ ಇರೋದ್ರಿಂದ ಅದು ಒಂದು ಗುಲ್ಗಂಜಿ ತೂಕ ಜಾಸ್ತಿ ಆಯ್ತು ಅಂತಾನು ಹೇಳ್ತಾರೆ. ಆ ರಾವಣನ ಬಗ್ಗೆ ಇರುವಂತಹ ಈ ಒಂದು ವಿವರಣೆ ಏನಿದೆ, ಇದು ಆ ಲಂಕೆಯ ಒಂದು ನಾಗರಿಕತೆಯಲ್ಲೂ ಸಹ ಕಂಡು ಬರುತ್ತೆ. ಅಲ್ಲಿ ಅನೇಕ ಸ್ವರೂಪಿಗಳು, ಒಂದು ಸುಸಂಸ್ಕೃತವಾದ ನಡೆಗಳು ಸಹ ಅಲ್ಲಿ ಕಂಡು ಬರುತ್ತೆ. ಅದೇ ರೀತಿಯಲ್ಲಿ ಒಂದು ಕುರೂಪಿಗಳು, ಕುಕೃತ್ಯಗಳ ಒಂದು ವರ್ಣನೆಯನ್ನು ಅಲ್ಲಿ ವಿಕೃತಿಯು ವರ್ಣನೆಯು ಸಹ ಅಲ್ಲಿ ಕಂಡು ಬರುತ್ತೆ. ಇಲ್ಲಿ ಒಂದು ಸುಸಂಸ್ಕೃತಿ ಅಂತ ಕರೆಸ್ಕೊಳ್ಳುವಂಥದ್ದು ಏನು ಅಂತ ಕೇಳಿದ್ರೆ, ಅಲ್ಲಿ ಆ ಸ್ತ್ರೀಯರ ಆಭರಣಗಳು, ಆ ಆಭರಣಗಳ ನಾದ, ಮತ್ತೆ ಅಲ್ಲಿ ಶಂಖ, ಬೇರಿ ಮುಂತಾದ ವಾದ್ಯಗಳ ನಿನಾದ, ಇಲ್ಲೆಲ್ಲವೂ ಸಹ ಭಾರತೀಯ ಮಹರ್ಷಿ ಸಂಸ್ಕೃತಿಯ ಒಂದು ರಹಸ್ಯ ಅಥವಾ ಮರ್ಮ ಅಡಗಿದೆ ಇದರಲ್ಲಿ. ಒಂದೊಂದಾಗಿ ಇದನ್ನ ಗಮನಿಸ್ತಾ ಹೋಗಬಹುದು. ರಾವಣನ ಸ್ತ್ರೀಯರು ಅನೇಕ ಆಭರಣಗಳನ್ನ ಧರಿಸಿರ್ತಾರೆ ಅಂತ ಅದರದ್ದು ಪಟ್ಟಿ ಇದೆ. ಮಹರ್ಷಿಗಳು ಭಾರತೀಯರಲ್ಲಿ ಒಂದು ಮಂಗಳಾಭರಣಗಳನ್ನ ರಚಿಸಿರ್ಬೇಕಾದ್ರೆ ಅದರಲ್ಲಿ ಯಾವ ಸ್ಥಾನದಲ್ಲಿ ಅದನ್ನ ಅವರು ಧರಿಸೋದಕ್ಕೆ ನಿರ್ದೇಶ ಮಾಡಿದ್ದಾರೆ, ಅದರ ಆಕಾರ ಹೇಗಿರುತ್ತೆ, ಮತ್ತೆ ಅವನ್ನ ಯಾವ ಒಂದು ದ್ರವ್ಯದಿಂದ, ಯಾವ ಮೆಟೀರಿಯಲ್ ಇಂದ ಮಾಡಬೇಕು, ಈ ಅನೇಕ ವಿಜ್ಞಾನಗಳಿಂದ ಅದು ಕೂಡಿರುತ್ತೆ. ಉದಾಹರಣೆಗೆ ಈಗ ಸರ ಹಾಕೊಳ್ಳೋದು ಚಿನ್ನದಿಂದ ಮಾಡಿರ್ಬೇಕು ಅಂತ ಹೇಳಿರ್ತಾರೆ. ಆ ಚಿನ್ನದ ಸ್ಪರ್ಶ ಮೈಗೆ ಆಗ್ತಾ ಇದ್ರೆ ಅದು ನಮ್ಮ ನಾಡಿಗತಿಗಳ ಮೇಲೆ ಒಂದು ಒಳ್ಳೆಯ ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನೋ ಭಾಗ ಇದೆ. ಹಾಗೇನೆ ಅವುಗಳ ಯಾವ ಸ್ಥಾನದಲ್ಲಿ ಅದಿರ್ಬೇಕು ಅಂತ, ಈ ಒಡ್ಯಾಣ ಅಂತ ಸೊಂಟದ ಸುತ್ತ ಒಂದು ಧರಿಸ್ತಾರೆ. ಅದು ಚಿನ್ನದಿಂದ ಮಾಡಿದ್ರೆ ಅತ್ಯಂತ ಶ್ರೇಷ್ಠ. ಇಲ್ಲ ಬೆಳ್ಳಿ ಉಡ್ಯಾಣ ಅಂತ ಇವತ್ತಿಗೂ ನಾವು ಕೆಲವರು ಧರಿಸೋದನ್ನ ನೋಡಿರ್ತೇವೆ. ಅದು ಒಂದು ಉಡ್ಯಾಣ ಬಂಧ ಅನ್ನೋವಂತಹ ಒಂದು ಯೋಗದ ಸ್ಥಿತಿ ಉಂಟು ಮಾಡೋದಕ್ಕೆ ಅದು ಪೋಷಕವಾಗಿರುತ್ತೆ. ಹಾಗೇನೆ ಮಹಿಳೆಯರು ಕಾಲುಂಗುರ ಧರಿಸ್ತಾರೆ. ಆ ಕಾಲುಂಗುರ ಧರಿಸಿದ್ರೆ ಆ ಉಂಗುರದಿಂದ ಒಂದು ಮಹಿಳೆಯರಲ್ಲಿ ಕೆಲವು ವಾತದ ಪ್ರಕೋಪ, ಆ ಸ್ತ್ರೀ ಪ್ರಕೃತಿಯ ಕಾರಣದಿಂದಾಗಿ ಉಂಟಾಗುವ ಒಂದು ವಾತದ ಪ್ರಕೋಪವನ್ನ ಅದು ತಡೆದು ಒಂದು ವಾತವನ್ನ ಹತೋಟಿನಲ್ಲಿಟ್ಟಿರುತ್ತೆ ಅನ್ನೋ ಒಂದು ಭಾಗ ಇದೆ. ಹೀಗೆ ಶ್ರೀರಂಗ ಮಹಾಗುರುಗಳು ಭಾರತೀಯ ಮಹರ್ಷಿ ಸಂಸ್ಕೃತಿಯ ಅಂಗವಾಗಿರುವ ಆಭರಣಗಳ ಬಗ್ಗೆ ಬಹಳ ವಿಸ್ತಾರವಾದ ವೈಜ್ಞಾನಿಕವಾದ ನೋಟವನ್ನ ಕೊಟ್ಟು ಅದನ್ನ ನಾಡಿ ವಿಜ್ಞಾನದ ಮೂಲಕ ಅದರ ಬಗ್ಗೆ ಅನೇಕ ವಿವರಣೆಗಳನ್ನು ಸಹ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ನಾವು ಜ್ಞಾಪಿಸ್ಕೊಳ್ಳೋದಕ್ಕೆ ಉಚಿತವಾಗಿರುತ್ತೆ ಅದು. ಹಾಗೇನೆ ಆ ಆಭರಣಗಳ ಧ್ವನಿ ಇರುತ್ತಲ್ಲ, ಆ ಧ್ವನಿನೂ ಸಹ ಬಹಳ ಒಂದು ಶ್ರೇಷ್ಠವಾದ ಧ್ವನಿಯಾಗಿರುತ್ತೆ. ಅದರಲ್ಲಿರುವಂತಹ ಯೋಗದ ಮರ್ಮ ಏನು ಅಂತ ಕೇಳಿದ್ರೆ, ಒಬ್ಬ ಯೋಗ ಸಾಧಕ ಧ್ಯಾನ ಮಗ್ನನಾಗಿ ಅಂತರ್ಮಾರ್ಗದಲ್ಲಿ ಸಾಗುತ್ತಾ ಇರಬೇಕಾದ್ರೆ ಅನೇಕ ವಿಧವಾದ ನಾದಗಳು ಆ ಮಾರ್ಗ ಮಧ್ಯದಲ್ಲಿ ಅಂತಃಶ್ರವಣ ಗೋಚರವಾಗಿರುತ್ತೆ. ಅಂದ್ರೆ ಒಳಗಿವಿಗೆ ಕೇಳುವಂತಹ ಯೋಗ ನಾದಗಳಾಗಿರುತ್ತೆ. ಅದರಲ್ಲಿ ದಶವಿಧವಾದ ವಾದ್ಯಗಳು ಅಂತ ನಾದಗಳು ಕೇಳಿ ಬರುತ್ತೆ. ಅದರಲ್ಲಿ ಕೊಳಲಿನ ನಾದ, ವೀಣಾನಾದ, ಹಾಗೆ ಬೇರಿ, ಮೃದಂಗ, ಇಂತಹ ನಾದಗಳೆಲ್ಲವೂ ಸಹ ಈ ದಶವಿಧವಾದ ನಾದಗಳಲ್ಲಿ ಸೇರಿರುತ್ತೆ. ಅದಾದ ನಂತರ ಕೊನೆಯ ಹಂತದಲ್ಲಿ ಒಂದು ಪ್ರಣವನಾದವೇ ಅಲ್ಲಿ ಕೇಳಿಬಂದು ಆ ಶಬ್ದ ಬ್ರಹ್ಮದ ಮೂಲಕ ನಾದಬ್ರಹ್ಮ ಕೊನೆಗೆ ಒಂದು ಪರಬ್ರಹ್ಮದ ಸಾಕ್ಷಾತ್ಕಾರವು ಒಬ್ಬ ಯೋಗ ಸಾಧಕನಿಗೆ ಆಗುತ್ತೆ ಅನ್ನುವಂತಹ ಒಂದು ಮರ್ಮ ಇಲ್ಲಿ ಇದೆ. ಹೀಗಾಗಿ ಆ ಅಂತಃಶ್ರವಣ ಗೋಚರವಾದ ನಾದಗಳ ಒಂದು ಹೊರ ಅನುಕರಣೆ ಏನಿದೆ ಅದನ್ನ ಈ ನಾನಾ ವಿಧವಾದ ವಾದ್ಯಗಳಲ್ಲೂ ಮತ್ತೆ ಕೆಲವು ಈ ಆಭರಣಗಳ ಮೂಲಕವೂ ಮಹರ್ಷಿಗಳು ತಂದಿದ್ದಾರೆ ಅಂತ ಹೇಳಬಹುದು. ಈ ಪ್ರಣವನಾದ ಏನಿದೆ ಅದರ ಒಂದು ಅಂಶತಃ ಅದು ಹೊರಗಡೆ ಹೇಗೆಲ್ಲ ಅದರ ಒಂದು ಅನುಕರಣೆ ಇದೆ ಅನ್ನೋ ನೇರದಲ್ಲಿ ಈ ಸಮುದ್ರದ ಭೋರ್ಗರೆತ ಅನ್ನೋದು ಆ ಪ್ರಣವ ಘೋಷದ ಒಂದು ಅಂಶವನ್ನ ಹೊಂದಿರುತ್ತೆ. ಈ ಸಮುದ್ರದ ಘೋಷ ಅನ್ನೋದು ಹೀಗೇನೆ ಅದಕ್ಕೆ
ಆ ಪ್ರಣವನಾದದ ಒಂದು ಅಂಶವನ್ನ ಹೊರತರುವಂತೆ ಈ ಕೆಲವು ಗೆಜ್ಜೆ ಮುಂತಾದ ಆಭರಣಗಳಿಂದ ಹೊರಬರುವ ನಾದವು ಸಹ ಹಾಗೆ ವಿನ್ಯಾಸ ಮಾಡಲ್ಪಟ್ಟಿರುತ್ತೆ. ಹಾಗೆ ಆ ರಾಕ್ಷಸ ಸ್ತ್ರೀಯರ ಹೆಜ್ಜೆ ಸಪ್ಪಳ ಮತ್ತೆ ಅದೆಲ್ಲವೂ ಸಹ ಈ ಸಮುದ್ರದ ಭೋರ್ಗರದಂತೆ ಇತ್ತು ಅಂತ ಕವಿ ಹೇಳಬೇಕಾದ್ರೆ ಈ ಒಂದು ಕಡೆ ಕೃತಕವಾದ ಅಂದ್ರೆ ವಿನ್ಯಾಸ ಪ್ರಣವನಾದವನ್ನ ಅಂಶತಃ ಹೊರಸೂಸುವಂತೆ ವಿನ್ಯಾಸಗೊಳಿಸಲ್ಪಟ್ಟಿರುವಂತಹ ಆಭರಣಗಳು ಒಂದ್ ಕಡೆ, ಇನ್ನೊಂದ್ ಕಡೆ ಒಂದು ಅಂತರ್ನಾದವನ್ನ ಹೋಲುವಂತೆ ಇರುವ ಒಂದು ಸಹಜವಾದ ಸಮುದ್ರ ಘೋಷ, ಇದೆರಡನ್ನೂ ಸಹ ಹೋಲಿಕೆ ಕೊಟ್ಟಿರುವುದು ಇಲ್ಲಿ ಯೋಗದ ಮರ್ಮವೂ ಸೇರಿರುತ್ತೆ ಮತ್ತು ಒಂದು ಕಾವ್ಯದ ಸೌಂದರ್ಯವನ್ನು ಇದು ಹೊರಸೂಸುತ್ತೆ ಅಂತ ಇಲ್ಲಿ ಹೇಳಬಹುದು. ಹಾಗೇನೆ ಆ ವಾದ್ಯಗಳು ಅಲ್ಲಿ ಆ ಯೋಗ ಅಂತರ್ನಾದವನ್ನ ಹೊರಸೂಸುವಂತಹ ವಾದ್ಯಗಳ ಧ್ವನಿಯು ಅಲ್ಲಿ ಲಂಕೆಯಲ್ಲಿ ಕೇಳ್ತಾ ಇತ್ತು. ಹೀಗಾಗಿ ಆ ಲಂಕೆಯಲ್ಲಿ ಒಂದು ಯೋಗಮಯವಾದ, ಒಂದು ಧರ್ಮಮಯವಾದ, ಸುಸಂಸ್ಕೃತವಾದ ನಡೆಯು ಅಲ್ಲಲ್ಲಿ ಕಂಡು ಬರ್ತಾ ಇತ್ತು ಅನ್ನೋದು ಇಲ್ಲಿ ವ್ಯಕ್ತವಾಗುತ್ತೆ. ಇದು ನಾವು ಮೊದಲೇ ಜ್ಞಾಪಿಸ್ಕೊಂಡಂತೆ ಆ ರಾವಣನ ವ್ಯಕ್ತಿತ್ವದಲ್ಲಿ ಧರ್ಮದ ಭಾಗವೂ ಇತ್ತು, ಅಧರ್ಮದ ಭಾಗವೂ ಇತ್ತು ಅನ್ನೋದನ್ನ ನಾವು ಜ್ಞಾಪಿಸ್ಕೊಂಡಿದ್ವಿ. ಅದಕ್ಕೆ ಇದು ಸಂವಾದಿಯಾಗಿದೆ, ಕರೆಸ್ಪಾಂಡಿಂಗ್ ಆಗಿದೆ ಈ ವರ್ಣನೆ ಅಂತ ಇಲ್ಲಿ ನಾವು ಭಾವಿಸಬಹುದು. ಹಾಗೇನೆ ಇನ್ನು ಅಲ್ಲಿ ಆ ಗೃಹ ರಚನೆಗಳು ಮತ್ತೆ ಅದನ್ನೆಲ್ಲ ಗಮನಿಸಬೇಕಾದ್ರೆ ಪದ್ಮ, ಸ್ವಸ್ತಿಕ, ವರ್ಧಮಾನಗಳು, ಆಯಾ ಲಕ್ಷಣಗಳಿಂದ ಕೂಡಿದ ಗೃಹ ಪ್ರಭೇದಗಳು ವಾಸ್ತುಶಿಲ್ಪದಲ್ಲಿ ವಿವರಿಸಲ್ಪಟ್ಟಿದೆ ಅನ್ನೋದನ್ನ ಜ್ಞಾಪಿಸ್ಕೊಂಡಿದ್ವಿ. ಹಾಗೇನೆ 4 ಬಾಗಲುಗಳಿಂದ ಕೂಡಿದ್ರೆ ಅದನ್ನ ಸರ್ವತೋಭದ್ರ ಅಂತ ಕರೀತಾರೆ. ಹಾಗೇನೆ ಪಶ್ಚಿಮದಲ್ಲಿ ಬಾಗಲು ಇಲ್ಲದೆ ಇರುವಂತಹ ಒಂದು ಗೃಹವನ್ನ ನಂದ್ಯಾವರ್ತ ಅಂತ ಕರೀತಾರೆ. ಹಾಗೆ ದಕ್ಷಿಣದಲ್ಲಿ ಬಾಗಲು ಇಲ್ಲದೆ ಇರುವಂತಹ ಒಂದು ಗೃಹ ರಚನೆಗೆ ವರ್ಧಮಾನ ಅಂತ ಕರೀತಾರೆ. ಇದನ್ನ ಧನಪ್ರದವಾದದ್ದು ಅಂತ ಹೇಳ್ತಾರೆ. ಪೂರ್ವ ದಿಕ್ಕಿಗೆ ಬಾಗಿಲು ಇಲ್ಲದೆ ಇದ್ರೆ ಅದನ್ನ ಸ್ವಸ್ತಿಕ ಅಂತ ಹೆಸರು. ಇಂತಹ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಪುತ್ರಾಭಿವೃದ್ಧಿ, ಧನಾಭಿವೃದ್ಧಿ ಎಲ್ಲಾನು ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ನಾನಾ ಲಕ್ಷಣಗಳಿಂದ ಕೂಡಿರುವಂತಹ ವಾಸ್ತುಶಿಲ್ಪ ಪ್ರಭೇದಗಳಿಂದ ಕೂಡಿರುವಂತಹ ಮನೆಗಳಲ್ಲಿ ವಾಸ ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ಫಲಗಳನ್ನ ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂತಹ ಒಂದು ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ಅಲ್ಲಿ ಗೃಹಗಳು ನಿರ್ಮಿತವಾಗಿರುತ್ತೆ ಅನ್ನೋದನ್ನು ಸಹ ನಾವು ಇಲ್ಲಿ ಗಮನಿಸಬಹುದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಆಂಜನೇಯ ಸ್ವಾಮಿ ಅಲ್ಲಿ ಆ ಲಂಕೆಯ ಒಂದು ಎಲ್ಲ ವೈಭವಗಳನ್ನು ಗಮನಿಸ್ತಾ ಇರಬೇಕಾದ್ರೆ ಆಂಜನೇಯನಿಗೆ ಒಂದೇ ಯೋಚನೆ, ಸೀತೆಯಲ್ಲಿ ಅಂತ. ಆ ಯಾವುದೇ ಒಂದು ದೃಶ್ಯವನ್ನ ನೋಡಿದ್ರೂ ಆಂಜನೇಯನ ಮನಸ್ಸು ಯಾವುದೇ ದೃಷ್ಟಿಯಿಂದನೂ ವಿಕಾರಕ್ಕೊಳಗಾಗೋದಿಲ್ಲ. ಅನೇಕ ರಾಕ್ಷಸರ ಮನೆಗಳಲ್ಲಿ ಸ್ತ್ರೀಯರು ನಾನಾ ರೀತಿಯಾದ ಕಾಮಕೇಳಿಯಲ್ಲಿ ತೊಡಗಿರ್ತಾರೆ. ರಾವಣನ ಅರಮನೆಯಲ್ಲೂ ಸಹ ನಾನಾ ವಿಧವಾದ ಶೃಂಗಾರಾದಿ ಚೇಷ್ಟೆಗಳು ನಡೀತಾ ಇರುತ್ತೆ. ಅದನ್ನ ಯಾವುದನ್ನ ನೋಡಿದ್ರೂ ಸಹ ಆಂಜನೇಯನ ಮನಸ್ಸು ವಿಕಾರಗೊಳ್ಳೋದಿಲ್ಲ. ಹೀಗಾಗಿನೇ ಸುಂದರಕಾಂಡದ ಮಹಿಮೆಯನ್ನ ಹೇಳಬೇಕಾದ್ರೆ ಒಂದು ಮನೋದೌರ್ಬಲ್ಯ ಇದ್ದು ಅದರಿಂದಾಗಿ ಕೆಲವು ವಿಕಾರಗಳು ಉಂಟಾಗ್ತಾ ಇದ್ರೆ, ಉದಾಹರಣೆಗೆ ಸ್ವಪ್ನ ಸ್ಖಲನ ಉಂಟಾಗ್ತಾ ಇದ್ರೆ, ಮತ್ತೆ ಇನ್ಯಾವುದೇ ರೀತಿಯಾದ ದುಸ್ವಪ್ನ ಉಂಟಾಗ್ತಾ ಇದ್ದಾಗ ಅಲ್ಲಿ ಈ ಸುಂದರಕಾಂಡದಲ್ಲಿ ಆಂಜನೇಯ ರಾವಣನ ಅಂತಃಪುರವನ್ನ ವೀಕ್ಷಣೆ ಮಾಡಿ ನಿರ್ವಿಕಾರನಾಗಿ ಇದ್ದಂತಹ ಒಂದು ಭಾಗವನ್ನ ಪದೇ ಪದೇ ಅನುಸಂಧಾನ ಮಾಡೋದ್ರಿಂದ ನಮ್ಮ ಈ ರೀತಿಯಾದ ಯಾವುದೇ ಮನೋದೌರ್ಬಲ್ಯಗಳಿದ್ರೆ ಅದು ಹೋಗುತ್ತೆ ಅಂತ, ಅದಕ್ಕೆ ಔಷಧಿಯಾಗಿ ಈ ಭಾಗವನ್ನ ಪಠಣ ಮಾಡಬೇಕು, ಅನುಸಂಧಾನ ಮಾಡಬೇಕು, ಪಾರಾಯಣ ಮಾಡಬೇಕು ಅಂತ ಎಲ್ಲ ಅನೇಕ ಸುಂದರಕಾಂಡವದ ಮಹಿಮೆಯನ್ನು ಹೇಳುವ ಗ್ರಂಥಗಳು ಇದನ್ನ ಹೇಳುತ್ತೆ. ಇಷ್ಟು ಭಾಗವನ್ನ ಇಟ್ಕೊಂಡು ಆಂಜನೇಯ ಮುಂದೆ ಅಶೋಕವನದಲ್ಲಿ ಹೇಗೆ ಸೀತೆಯನ್ನ ಕಂಡು ತನ್ನ ಒಂದು ಚಾತುರ್ಯವನ್ನ ಮೆರೆದು ಸೀತೆಯ ಜೊತೆ ಸಂಭಾಷಣೆ ಮಾಡಿ ಆಕೆಗೆ ಸಮಾಧಾನ ಹೇಳಿ ರಾವಣನ ಮುಂದೆ ಪ್ರತಾಪ ತೋರಿ ಮತ್ತೆ ಪುನಃ ರಾಮನಲ್ಲಿಗೆ ಹಿಂದಿರುತ್ತಾನೆ ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ಗಮನಿಸೋಣ ಅಂತ ನೆನೆಸ್ಕೊಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮಂಗಳ ಮಾಡೋಣ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ.
ಶ್ರೀರಾಮಚಂದ್ರಾರ್ಪಣಮಸ್ತು. ಶ್ರೀ ವಿಜಯಾಂಬಿಕಾರ್ಪಣಮಸ್ತು. ಶ್ರೀರಂಗಾರ್ಪಣಮಸ್ತು.